ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಇನ್ನು ಕೊನೆಯ ದಿನ ಅಧಿವೇಶನ ಮುಗಿತಕ್ಕಂಥ ಕೊನೆಯ ದಿನದಲ್ಲಿ ವಿಧಾನ ಪರಿಷತ್ತಿನ ಒಳಗಡೆ ಸದನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವರೇನು ಸಿ.ಟಿ. ರವಿ ಅವ್ರ ಬಗ್ಗೆ ಹೇಳಿಕೆ ಘೋಷಣೆನ ಕೂಗಿದ್ರು. ತದನಂತರದಲ್ಲಿ ಸಿ.ಟಿ. ರವಿ ಅವರು ಏನು ಹೇಳಿದ್ದಾರೆ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ, ಗೊಂದಲನೂ ಕೂಡ ಇದೆ. ಗೌರವಾನ್ವಿತ ಸಭಾಪತಿಗಳು ಹೊರಟ್ಟಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಸಿ.ಟಿ. ರವಿ ಅವರು ಆ ರೀತಿ ಒಂದು ಪದ ಪ್ರಯೋಗವನ್ನು ಮಾಡಿಲ್ಲ ಅನ್ನೋ ಮಾತನ್ನು ಸ್ವತಃ ಹೊರಟ್ಟಿಯವರೇ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಈ ವಿಚಾರ ಅಲ್ಲಿಗೆ ಮುಗಿಬೇಕಾಗಿತ್ತು. ಕಂಪ್ಲೇಂಟ್ ಕೊಟ್ಟರು. ಕಂಪ್ಲೇಂಟ್ ಕೊಟ್ಟ ನಂತರ ಪೊಲೀಸವರು ಸಿ.ಟಿ. ರವಿ ಅವ್ರನ್ನ ಅರೆಸ್ಟ್ ಮಾಡಿದರು. ಪೊಲೀಸ್ ಅಧಿಕಾರಿಗಳ ಒಂದು ಅತಿರೇಕದ ವರ್ತನೆ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾಯಿದ್ರು. ಜನಪ್ರತಿನಿಧಿಗಳ ಪರಿಸ್ಥಿತಿನೇ ಆದರೆ ಜನಸಾಮಾನ್ಯರ ಕಥೆ ಏನು ಅನ್ನೋದನ್ನು ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಆಗಿದೆ. ಮತ್ತು ಪೊಲೀಸವರು ಒಂದು ನೋಟಿಸನ್ನು ಕೊಡದೇನೆ ಏನು FIR ಅನ್ನು ರಿಜಿಸ್ಟರ್ ಮಾಡಿ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಇದು ಸರಿಯಲ್ಲ ಅನ್ನೋದನ್ನು ರಾಜ್ಯ ಉಚ್ಚ ನ್ಯಾಯಾಲಯವು ಕೂಡ ಮಧ್ಯಂತರ ತೀರ್ಪಿನಲ್ಲಿ ಹೇಳಿರ್ತಕ್ಕಂಥದ್ದು. ಇದರ ನಡುವೆ ಮತ್ತೊಮ್ಮೆ ಸಭಾಪತಿಗಳು ಮತ್ತೊಮ್ಮೆ ತಮ್ಮ ಹೇಳಿಕೆಯನ್ನು ಇವತ್ತು ಕೂಡ ನೀಡಿದ್ದಾರೆ. ಸಿ.ಟಿ. ರವಿ ಆ ರೀತಿ ಹೇಳಿಕೆಯನ್ನು ಕೊಟ್ಟಿಲ್ಲ ಅಂತೇಳಿ. ಯಾಕೆಂದರೆ ಸದನದ ಒಳಗಡೆ ಏನಾಗ್ತದೆ, ಯಾರು ಏನು ಹೇಳಿದ್ದಾರೆ ಇದೆಲ್ಲದಕ್ಕೂ ಕೂಡ ಸಭಾಧ್ಯಕ್ಷರ ಒಂದು ತೀರ್ಮಾನವೇ ಅಂತಿಮ. ಅವರೇ ಆ ರೀತಿ ಹೇಳಿರಬೇಕಾದ್ರೆ ಅದನ್ನು ಮತ್ತೆ ಅದನ್ನು ಪುನರಾವರ್ತನೆ ಮಾಡ್ತಕ್ಕಂಥದ್ದು ಇದ್ಯಾವುದು ಕೂಡ ಸರಿಯಲ್ಲ. ಸರ್, ಹೆಬ್ಬಾಳ್ಕರ್ ಹೇಳಿರುವಂಥದ್ದು ನನ್ನ ಹತ್ರ ಆಡಿಯೋ ಇದೆ, ನಾನು FSIಗೂ ಕಳಿಸ್ತೀನಿ, ತನಿಖೆ ಆಗಬೇಕು. ಬಿಜೆಪಿಯವರು ಒಂದು ಕ್ಷಮೆ ಕೇಳಲಿಲ್ಲ. ಅಲ್ಲ ರೀ, ಆಯಿತು, ನಿಮ್ಮದೇ ಸರ್ಕಾರ ಇದೆ, ನಿಮ್ಮದೇ ವ್ಯವಸ್ಥೆ ಇದೆ, ತನಿಖೆ ನಡಿಬೇಕು, ಅದು FSL ರಿಪೋರ್ಟ್ ವರದಿ ಬರಬೇಕು, ಆಮೇಲೆ ಚರ್ಚೆ ಮಾಡೋಣಲ್ಲ. ನೀವು FSL ರಿಪೋರ್ಟ್ ಬರ್ದೇ ಆಗಲೇ ಕ್ಷಮೆ ಕೇಳಬೇಕು, ಯಾರೂ ಮಾತನಾಡ್ತಿಲ್ಲ ಅಂತ ಹೇಳಿದ್ರೆ ಬಿಜೆಪಿಯವರು ರಾಮ ಅಂತಾರೆ ಅವ್ರ ಬಾಯಲ್ಲಿ. ಆಯ್ತು ರೀ, ತನಿಖೆ ಆಗಿ ಅದು FSL ವರದಿ ಬರಲಿ ಅಲ್ಲ, ಈಗಲೇ ಯಾಕೆ ಅವ್ರಿಗೆ ಅಷ್ಟೊಂದು ಆ ಥರ ಹಾಗಾದರೆ ಕ್ಷಮೆ ಕೇಳಬೇಕು ಅಂತೇಳಿ ಸಿ.ಟಿ. ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ಸಭಾಪತಿಗಳು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದ್ರ ಮೇಲೆ ತನಿಖೆಯಾಗಿ ವರದಿ ಬರಲಿ, ಆಮೇಲೆ ಚರ್ಚೆ ಮಾಡೋಣ. ಸರ್, ಪ್ರಹ್ಲಾದ್ ಜೋಶಿ ಅವರು ಒಂದು ಆರೋಪ ಮಾಡಿದ್ದಾರೆ, ನಕಲಿ ಎನ್ಕೌಂಟರ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ರು. ಸರ್ ನೋಡಿ, ಸಿ.ಟಿ. ರವಿ ಅವ್ರನ್ನ ಒಬ್ಬ ಜನಪ್ರತಿನಿಧಿನ ರಾತ್ರಿಡೀ ಬೇರೆ ಬೇರೆ ತಾಲೂಕು 3 ಜಿಲ್ಲೆಗಳಿಗೆ ಸಿ.ಟಿ. ಅವ್ರನ್ನೇ ಕರ್ಕೊಂಡು ಹೋಗಿರ್ತಕ್ಕಂಥದ್ದು. ಯಾಕೆ ಆ ರೀತಿ ಪೊಲೀಸರು ನಡ್ಕೊಂಡ್ರು, ಯಾರವ್ರಿಗೆ ಆ ರೀತಿ ಆದೇಶವನ್ನು ಮಾಡಿದ್ರು, ಯಾಕೆ ಪೊಲೀಸರು ರಾತ್ರಿ 11 ಗಂಟೆಯಿಂದ ಖಾನಾಪುರದಿಂದ ಹೊರಟು ಅಲ್ಲಿಂದ ಗದಗಿಗೆ ಹೋದರು, ಧಾರವಾಡಕ್ಕೆ ಹೋದರು, ಬೇರೆ ಬೇರೆ ತಾಲೂಕುಗಳಿಗೆ ಹೋದರು, ಗದ್ದೆಲ್ಲಿ ತೆಗೆದುಕೊಂಡು ಎಲ್ಲ ಒಂದು ಮೂಲೆಯಲ್ಲಿ ನಿಲ್ಲಿಸಿದ್ರು. ಅಂದರೆ ಯಾಕೆ ಈ ರೀತಿ ಅತಿರೇಕದ ವರ್ತನೆ ಮಾಡಿದ್ದಾರೆ ಅಂಥೇಳಿ ನಮಗೂ ಇವತ್ತೂ ಕೂಡ ಆಶ್ಚರ್ಯ ಆಗ್ತದೆ. ಹಿಂದೆಂದೂ ಕೂಡ ಈ ರೀತಿ ಘಟನೆ ನಡೆದಿರಲಿಲ್ಲ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಪೊಲೀಸರ ನಡವಳಿಕೆ ಮತ್ತು ಪೊಲೀಸರ ಮೇಲೆ ಪದೇ ಅವರಿಗೆ ದೂರವಾಣಿ ಕರೆ ಬರ್ತಾಯಿತ್ತು. ಯಾರು ಸಿ.ಟಿ. ರವಿ ಅವ್ರನ್ನ ಕರ್ಕೊಂಡು ಹೋಗ್ತಾ ವಾಹನದಲ್ಲಿ ಕೂತಿದ್ರು ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಪದೇ ಅರ್ಧ ಗಂಟೆಗೂ ಫೋನ್ ಬರ್ತಾಯಿತ್ತು, ದೂರವಾಣಿ ಕರೆ ಬರ್ತಾಯಿತ್ತು, ಅವರ ಡೈರೆಕ್ಷನ್ಸ್ ಪ್ರಕಾರನೇ ಹೋಗ್ತಾಯಿತ್ತು. ಹಾಗಾಗಿ ಆ ಹಿರಿಯ ಅಧಿಕಾರಿಗಳಿಗೆ ಯಾವ ಮೇಲ್ಪಟ್ಟಂಥ ಅಧಿಕಾರಿಗಳು ಫೋನ್ ಮಾಡ್ತಾಯಿದ್ರು, ಆ ಹಿರಿಯ ಅಧಿಕಾರಿಗಳಿಗೆ ಅವ್ರಿಗೆ ಯಾವ ಸಚಿವರ ಒತ್ತಡ ಇತ್ತು, ಗೃಹ ಸಚಿವರು ಫೋನ್ ಮಾಡಿದ್ರ, ಮುಖ್ಯಮಂತ್ರಿಗಳೇ ಫೋನ್ ಮಾಡಿದ್ರ, ಇವೆಲ್ಲವೂ ಕೂಡ ತನಿಖೆ ಆಗಲೇಬೇಕಾಗ್ತದೆ. ಯಾಕೆಂದರೆ ಸಿ.ಟಿ. ರವಿ ಮೇಲೆ ಆಗಿದೆ ಅಂತ ಹೇಳಿದ್ರೆ ನಾಳೆ ಇನ್ನೊಬ್ಬರ ಮೇಲೂ ಕೂಡ ಆಗ್ತದೆ. ಈ ಆಡಳಿತ ಪಕ್ಷ ಅಥವಾ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿಗಳು ಆದಿಯಾಗಿ ಇವ್ರು ಯಾರೂ ಕೂಡ ಟೀಕೆಗಳನ್ನು ಸಹಿಸ್ತಾ ಇಲ್ಲ. ಆನೆ ನಡೆದಿದ್ದೇ ದಾರಿ ಅಂತಾಗಿದೆ. ನೋಡಿ, ಇವತ್ತು ಬಾಣಂತಿಯರ ಸಾವು ಇವತ್ತು ಯಾರು ಚರ್ಚೆ ಮಾಡ್ತಾ ಇದ್ದಾರೆ? ಒಂದು ಬೇಜವಾಬ್ದಾರಿ ಸರ್ಕಾರ ಇದು. ಒಂದು ಹೇಳಿಕೆನೂ ಸರಿಯಾಗಿ ಕೊಡಲಿಲ್ಲ, ಆ ಕುಟುಂಬಕ್ಕೆ ಒಂದು ನೆರವು ಕೂಡ ಸರ್ಕಾರ ಧಾವಿಸಲಿಲ್ಲ. ಅಂದರೆ ನಮಗೆ ಮೆಜಾರಿಟಿ ಇದೆ, 136 ಪ್ಲಸ್ ಮೊನ್ನೆ 3 ಬೇರೆ ಗೆದ್ದುಬಿಟ್ಟಿದ್ದಾರೆ. ನಮ್ಗೆ ಖುಷಿ ಬಂದಂಗೆ ಸರ್ಕಾರ ನಡೆಸ್ತೇವೆ ಅನ್ನೋ ಒಂದು ದಾಟಿನಲ್ಲಿ ಇವತ್ತು ಸರ್ಕಾರ ನಡೀತಾ ಇದೆ. ಇದು ಖಂಡಿತ ಇದು ಸರಿಯಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ
ಅಷ್ಟೇ ಜವಾಬ್ದಾರಿ ಅಥವಾ ಇನ್ನೂ ಒಂದು ಹೆಚ್ಚು ಜವಾಬ್ದಾರಿ ವಿರೋಧ ಪಕ್ಷಕ್ಕೂ ಕೂಡ ಇದೆ. ಆ ವಿರೋಧ ಪಕ್ಷಗಳ ಕೂಗನ್ನು ಹತ್ತಿಕ್ಕತಕ್ಕಂಥದ್ದು, ಜನರ ಪರವಾಗಿ ಧ್ವನಿ ಎತ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ, ಜವಾಬ್ದಾರಿ ಇದೆ. ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಕೊಡದೇ ಇರತಕ್ಕಂಥ ಸರ್ಕಾರ ಇವರು ಸಂವಿಧಾನದ ಬಗ್ಗೆ ಮತ್ತೆ ಭಾಷಣ ಬಿಗಿತಾರೆ. ಹಾಗಾಗಿ ಇವತ್ತು CTRI ಅವರ ಘಟನೆ ಇರ್ಬೋದು, ನಾಳೆ ಇನ್ನೊಬ್ಬರ ಮೇಲೂ ಆಗ್ತದೆ. ಸರಿಯಾದ ರೀತಿ ತನಿಖೆ ಆಗಬೇಕು. ಹಾಗಾಗಿ ಭಾರತೀಯ ಜನತಾ ಪಾರ್ಟಿನೂ ಕೂಡ ತನಿಖೆಗೆ ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು. ಹಿಂದೆಂದೂ ಕೂಡ ಈ ಪ್ರಕರಣ ಆಗಿರಲಿಲ್ಲ. ನಮ್ಮ ರಾಜ್ಯದ ಇತಿಹಾಸದಲ್ಲಿ ಈ ರೀತಿ ಒಬ್ಬ ಜನಪ್ರತಿನಿಧಿನ ರಾತ್ರಿ 11 ಗಂಟೆ ಕಾರಲ್ಲಿ ಕೂರಿಸ್ಕೊಂಡು ಬೆಳಗ್ಗೆ 8 ಗಂಟೆ ಆದರೂ ಎಲ್ಲಿ ಹೋಗಿದ್ದಾರೆ, ಎಲ್ಲಿ ಬಂದಿದ್ದಾರೆ, ಏನೂ ಕೂಡ ಯಾರಿಗೂ ಮಾಹಿತಿ ಇಲ್ದೇನೆ. ಇನ್ನು ಅವರೇನು ಉಗ್ರಗಾಮಿನ? ಅವತ್ತಿನ ಅದನ್ನೇ ಹೇಳ್ತಾ ಇದ್ದೀನಿ. ಜನಪ್ರತಿನಿಧಿ ಪರಿಸ್ಥಿತಿನೇ ಹಿಂಗೆ ಆದರೆ ಇನ್ನು ಜನಸಾಮಾನ್ಯರ ಕಥೆ ಏನು? ಈ ನಡವಳಿಕೆ ಏನಿದೆಯಲ್ಲ, ಪೊಲೀಸರ ಅತಿರೇಕದ ವರ್ತನೆ, ಖಂಡಿತ ಅದು ಪೊಲೀಸರ ಯಾರೋ ಹಿರಿಯ ಪೊಲೀಸ್ ಅಧಿಕಾರಿಗಳು ಹೇಳಿ ಈ ರೀತಿ ಆಗೋಕ್ಕೆ ಸಾಧ್ಯ ಇಲ್ಲ. ರಾಜಕೀಯ ಒತ್ತಡಕ್ಕೆ ಮಣಿದು ಈ ರೀತಿ ಅಧಿಕಾರಿಗಳು ನಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ತನಿಖೆ ಆಗಬೇಕು. ಈ ರೀತಿ ಕೇಸ್ ಹಾಕೋದ್ರಿಂದ ನಮ್ಮ ಕೂಗನ್ನು ಹತ್ತಿಕ್ಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೇಳಿದ್ನಲ್ಲ, ಇವರು ಅಧಿಕಾರದ ದರ್ಪ ಮದ ಇವತ್ತೇನು ಎತ್ತಿಗೇರಿದೆ, ಅದು ಇವತ್ತವ್ರಿಗೆ ಆಗಿ ಮಾಡಿಸ್ತಾ ಇದೆ. ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಇನ್ನು ಕೊನೆಯ ದಿನ, ಅಧಿವೇಶನ ಮುಗಿತಕ್ಕಂಥ ಕೊನೆಯ ದಿನದಲ್ಲಿ ವಿಧಾನ ಪರಿಷತ್ತಿನ ಒಳಗಡೆ ಸದನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವರೇನು CTRI ಅವ್ರ ಬಗ್ಗೆ ಹೇಳಿಕೆ ಘೋಷಣೆನ ಕೂಗಿದ್ರು. ತದನಂತರದಲ್ಲಿ CTRI ಅವರು ಏನು ಹೇಳಿದ್ದಾರೆ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ, ಗೊಂದಲನೂ ಕೂಡ ಇದೆ. ಗೌರವಾನ್ವಿತ ಸಭಾಪತಿಗಳು ಹೊರಟ್ಟಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, CTRI ಅವರು ಆ ರೀತಿ ಒಂದು ಪದ ಪ್ರಯೋಗವನ್ನು ಮಾಡಿಲ್ಲ ಅನ್ನೋ ಮಾತನ್ನು ಸ್ವತಃ ಹೊರಟ್ಟಿಯವರೇ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಈ ವಿಚಾರ ಅಲ್ಲಿಗೆ ಮುಗಿಬೇಕಾಗಿತ್ತು. ಕಂಪ್ಲೇಂಟ್ ಕೊಟ್ಟರು. ಕಂಪ್ಲೇಂಟ್ ಕೊಟ್ಟ ನಂತರ ಪೊಲೀಸವರು CTRI ಅವ್ರನ್ನ ಅರೆಸ್ಟ್ ಮಾಡಿದ್ರು. ಪೊಲೀಸ್ ಅಧಿಕಾರಿಗಳ ಒಂದು ಅತಿರೇಕದ ವರ್ತನೆ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ರು. ಜನಪ್ರತಿನಿಧಿಗಳ ಪರಿಸ್ಥಿತಿನೇ ಆದರೆ ಜನಸಾಮಾನ್ಯರ ಕಥೆ ಏನು ಅನ್ನೋದನ್ನು ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಆಗಿದೆ. ಮತ್ತು ಪೊಲೀಸವರು ಒಂದು ನೋಟಿಸನ್ನು ಕೊಡದೇನೆ ಏನು FIR ಅನ್ನು ರಿಜಿಸ್ಟರ್ ಮಾಡಿ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಇದು ಸರಿಯಲ್ಲ ಅನ್ನೋದನ್ನು ರಾಜ್ಯ ಉಚ್ಚ ನ್ಯಾಯಾಲಯವು ಕೂಡ ಮಧ್ಯಂತರ ತೀರ್ಪಿನಲ್ಲಿ ಹೇಳಿರ್ತಕ್ಕಂಥದ್ದು. ಇದರ ನಡುವೆ ಮತ್ತೊಮ್ಮೆ ಸಭಾಪತಿಗಳು ತಮ್ಮ ಹೇಳಿಕೆಯನ್ನು ಇವತ್ತು ಕೂಡ ನೀಡಿದ್ದಾರೆ. CTRI ಆ ರೀತಿ ಹೇಳಿಕೆಯನ್ನು ಕೊಟ್ಟಿಲ್ಲ ಅಂತೇಳಿ. ಯಾಕೆಂದರೆ ಸದನದ ಒಳಗಡೆ ಏನಾಗ್ತದೆ, ಯಾರು ಏನು ಹೇಳಿದ್ದಾರೆ, ಇದೆಲ್ಲದಕ್ಕೂ ಕೂಡ ಸಭಾಧ್ಯಕ್ಷರ ಒಂದು ತೀರ್ಮಾನವೇ ಅಂತಿಮ. ಅವರೇ ಆ ರೀತಿ ಹೇಳಿರಬೇಕಾದ್ರೆ ಅದನ್ನು ಮತ್ತೆ ಅದನ್ನು ಪುನರಾವರ್ತನೆ ಮಾಡ್ತಕ್ಕಂಥದ್ದು ಇದ್ಯಾವುದು ಕೂಡ ಸರಿಯಲ್ಲ. ಸರ್, ಹೆಬ್ಬಾಳ್ಕರ್ ಹೇಳಿರುವಂಥದ್ದು ನನ್ನ ಹತ್ರ ಆಡಿಯೋ ಇದೆ, ನಾನು FSIಗೂ ಕಳಿಸ್ತೀನಿ, ತನಿಖೆ ಆಗಬೇಕು. ಬಿಜೆಪಿಯವರು ಒಂದು ಕ್ಷಮೆ ಕೇಳಲಿಲ್ಲ. ಅಲ್ಲ ರೀ, ಆಯಿತು, ನಿಮ್ಮದೇ ಸರ್ಕಾರ ಇದೆ, ನಿಮ್ಮದೇ ವ್ಯವಸ್ಥೆ ಇದೆ, ತನಿಖೆ ನಡಿಬೇಕು, ಅದು FSL ರಿಪೋರ್ಟ್ ವರದಿ ಬರಬೇಕು, ಆಮೇಲೆ ಚರ್ಚೆ ಮಾಡೋಣಲ್ಲ. ನೀವು FSL ರಿಪೋರ್ಟ್ ಬರ್ದೇ ಆಗಲೇ ಕ್ಷಮೆ ಕೇಳಬೇಕು, ಯಾರೂ ಮಾತನಾಡ್ತಿಲ್ಲ ಅಂತ ಹೇಳಿದ್ರೆ ಬಿಜೆಪಿಯವರು ರಾಮ ಅಂತಾರೆ ಅವ್ರ ಬಾಯಲ್ಲಿ. ಆಯ್ತು ರೀ, ತನಿಖೆ ಆಗಿ ಅದು FSL ವರದಿ ಬರಲಿ ಅಲ್ಲ, ಈಗಲೇ ಯಾಕೆ ಅವ್ರಿಗೆ ಅಷ್ಟೊಂದು ಆ ಥರ ಹಾಗಾದರೆ ಕ್ಷಮೆ ಕೇಳಬೇಕು ಅಂತೇಳಿ CTRI ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ಸಭಾಪತಿಗಳು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದ್ರ ಮೇಲೆ ತನಿಖೆಯಾಗಿ ವರದಿ ಬರಲಿ, ಆಮೇಲೆ ಚರ್ಚೆ ಮಾಡೋಣ. ಸರ್, ಪ್ರಹ್ಲಾದ್ ಜೋಶಿ ಅವರು ಒಂದು ಆರೋಪ ಮಾಡಿದ್ದಾರೆ, ನಕಲಿ ಎನ್ಕೌಂಟರ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಆರೋಪನ ಮಾಡಿದ್ರು ಸರ್. ನೋಡಿ, CTRI ಅವ್ರನ್ನ ಒಬ್ಬ ಜನಪ್ರತಿನಿಧಿನ ರಾತ್ರಿಡೀ ಬೇರೆ ಬೇರೆ ತಾಲೂಕು 3 ಜಿಲ್ಲೆಗಳಿಗೆ CTRIಯವ್ರನ್ನೇ ಕರ್ಕೊಂಡು ಹೋಗಿರ್ತಕ್ಕಂಥದ್ದು. ಯಾಕೆ ಆ ರೀತಿ ಪೊಲೀಸರು ನಡ್ಕೊಂಡ್ರು, ಯಾರವ್ರಿಗೆ ಆ ರೀತಿ ಆದೇಶನ ಮಾಡಿದ್ರು, ಯಾಕೆ ಪೊಲೀಸರು ರಾತ್ರಿ 11 ಗಂಟೆಯಿಂದ ಖಾನಾಪುರದಿಂದ ಹೊರಟು ಅಲ್ಲಿಂದ ಗದಗಿಗೆ ಹೋದರು, ಧಾರವಾಡಕ್ಕೆ ಹೋದರು,
ಬೇರೆ ಬೇರೆ ತಾಲೂಕುಗಳಿಗೆ ಹೋದರು, ಗದ್ದೆಲ್ಲಿ ತೆಗೆದುಕೊಂಡು ಎಲ್ಲ ಒಂದು ಮೂಲೆಯಲ್ಲಿ ನಿಲ್ಲಿಸಿದ್ರು. ಅಂದರೆ ಯಾಕೆ ಈ ರೀತಿ ಅತಿರೇಕದ ವರ್ತನೆ ಮಾಡಿದ್ದಾರೆ ಅಂತೇಳಿ ನಮಗೂ ಇವತ್ತೂ ಕೂಡ ಆಶ್ಚರ್ಯ ಆಗ್ತದೆ. ಹಿಂದೆಂದೂ ಕೂಡ ಈ ರೀತಿ ಘಟನೆ ನಡೆದಿರಲಿಲ್ಲ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಪೊಲೀಸರ ನಡವಳಿಕೆ ಮತ್ತು ಪೊಲೀಸರ ಮೇಲೆ ಪದೇ ಪದೇ ಅವರಿಗೆ ದೂರವಾಣಿ ಕರೆ ಬರ್ತಾಯಿತ್ತು. ಯಾರು CTರವಿಯವ್ರನ್ನ ಕರ್ಕೊಂಡು ಹೋಗ್ತಾ ವಾಹನದಲ್ಲಿ ಕೂತಿದ್ರು ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಪದೇ ಪದೇ ಅರ್ಧ ಗಂಟೆ ಒಂದ್ಸಲ ಫೋನ್ ಬರ್ತಾಯಿತ್ತು, ದೂರವಾಣಿ ಕರೆ ಬರ್ತಾಯಿತ್ತು, ಅವರ ಡೈರೆಕ್ಷನ್ಸ್ ಪ್ರಕಾರನೇ ಹೋಗ್ತಾಯಿತ್ತು. ಹಾಗಾಗಿ ಆ ಹಿರಿಯ ಅಧಿಕಾರಿಗಳಿಗೆ ಯಾವ ಮೇಲ್ಪಟ್ಟಂಥ ಅಧಿಕಾರಿಗಳು ಫೋನ್ ಮಾಡ್ತಾಯಿದ್ರು, ಆ ಹಿರಿಯ ಅಧಿಕಾರಿಗಳಿಗೆ ಅವ್ರಿಗೆ ಯಾವ ಸಚಿವರ ಒತ್ತಡ ಇತ್ತು, ಗೃಹ ಸಚಿವರು ಫೋನ್ ಮಾಡಿದ್ರ, ಮುಖ್ಯಮಂತ್ರಿಗಳೇ ಫೋನ್ ಮಾಡಿದ್ರ, ಇವೆಲ್ಲವೂ ಕೂಡ ತನಿಖೆ ಆಗಲೇಬೇಕಾಗ್ತದೆ. ಯಾಕೆಂದರೆ CTರವಿ ಮೇಲೆ ಆಗಿದೆ ಅಂತ ಹೇಳಿದ್ರೆ ನಾಳೆ ಇನ್ನೊಬ್ಬರ ಮೇಲೂ ಕೂಡ ಆಗ್ತದೆ. ಈ ಆಡಳಿತ ಪಕ್ಷ ಅಥವಾ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿಗಳ ಆದಿಯಾಗಿ ಇವ್ರು ಯಾರೂ ಕೂಡ ಟೀಕೆಗಳನ್ನು ಸಹಿಸ್ತಾ ಇಲ್ಲ. ಆನೆ ನಡೆದಿದ್ದೇ ದಾರಿ ಅಂತಾಗಿದೆ ನೋಡಿ. ಇವತ್ತು ಬಾಣಂತಿಯರ ಸಾವು ಇವತ್ತು ಯಾರು ಚರ್ಚೆ ಮಾಡ್ತಾ ಇದ್ದಾರೆ? ಒಂದು ಬೇಜವಾಬ್ದಾರಿ ಸರ್ಕಾರ ಇದು. ಒಂದು ಹೇಳಿಕೆನೂ ಸರಿಯಾಗಿ ಕೊಡಲಿಲ್ಲ, ಆ ಕುಟುಂಬಕ್ಕೆ ಒಂದು ನೆರವು ಕೂಡ ಸರ್ಕಾರ ಧಾವಿಸಲಿಲ್ಲ. ಅಂದರೆ ನಮಗೆ ಮೆಜಾರಿಟಿ ಇದೆ, 136 ಪ್ಲಸ್ ಮೊನ್ನೆ 3 ಬೇರೆ ಗೆದ್ದುಬಿಟ್ಟಿದ್ದಾರೆ. ನಮ್ಗೆ ಖುಷಿ ಬಂದಂಗೆ ಸರ್ಕಾರ ನಡೆಸ್ತೇವೆ ಅನ್ನೋ ಒಂದು ದಾಟಿನಲ್ಲಿ ಇವತ್ತು ಸರ್ಕಾರ ನಡೀತಾ ಇದೆ. ಇದು ಖಂಡಿತ ಇದು ಸರಿಯಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ಜವಾಬ್ದಾರಿ ಅಥವಾ ಇನ್ನೂ ಒಂದು ಹೆಚ್ಚು ಜವಾಬ್ದಾರಿ ವಿರೋಧ ಪಕ್ಷಕ್ಕೂ ಕೂಡ ಇದೆ. ಆ ವಿರೋಧ ಪಕ್ಷಗಳ ಕೂಗನ್ನು ಹತ್ತಿಕ್ಕತಕ್ಕಂಥದ್ದು, ಜನರ ಪರವಾಗಿ ಧ್ವನಿ ಎತ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ, ಜವಾಬ್ದಾರಿ ಇದೆ. ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಕೊಡದೇ ಇರತಕ್ಕಂಥ ಸರ್ಕಾರ ಇವರು ಸಂವಿಧಾನದ ಬಗ್ಗೆ ಮತ್ತೆ ಭಾಷಣ ಬಿಗಿತಾರೆ. ಹಾಗಾಗಿ ಇವತ್ತು CTರವರ ಘಟನೆ ಇರ್ಬೋದು, ನಾಳೆ ಇನ್ನೊಬ್ಬರ ಮೇಲೂ ಆಗ್ತದೆ. ಸರಿಯಾದ ರೀತಿ ತನಿಖೆ ಆಗಬೇಕು. ಹಾಗಾಗಿ ಭಾರತೀಯ ಜನತಾ ಪಾರ್ಟಿನೂ ಕೂಡ ತನಿಖೆಗೆ ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು. ಹಿಂದೆಂದೂ ಕೂಡ ಈ ಪ್ರಕರಣ ಆಗಿರಲಿಲ್ಲ. ನಮ್ಮ ರಾಜ್ಯದ ಇತಿಹಾಸದಲ್ಲಿ ಈ ರೀತಿ ಒಬ್ಬ ಜನಪ್ರತಿನಿಧಿನ ರಾತ್ರಿ 11 ಗಂಟೆ ಕಾರಲ್ಲಿ ಕೂರಿಸ್ಕೊಂಡು ಬೆಳಗ್ಗೆ 8 ಗಂಟೆ ಆದರೂ ಎಲ್ಲಿ ಹೋಗಿದ್ದಾರೆ, ಎಲ್ಲಿ ಬಂದಿದ್ದಾರೆ ಏನೂ ಕೂಡ ಯಾರಿಗೂ ಮಾಹಿತಿ ಇಲ್ದೇನೆ, ಇನ್ನು ಅವರೇನು ಉಗ್ರಗಾಮಿನ? ಅವತ್ತಿನ ಅದನ್ನೇ ಹೇಳ್ತಾ ಇದ್ದೀನಿ. ಜನಪ್ರತಿನಿಧಿ ಪರಿಸ್ಥಿತಿನೇ ಹಿಂಗಾದರೆ ಇನ್ನು ಜನಸಾಮಾನ್ಯರ ಕಥೆ ಏನು? ಅಂದರೆ ಈ ನಡವಳಿಕೆ ಏನಿದೆಯಲ್ಲ, ಪೊಲೀಸರ ಅತಿರೇಕದ ವರ್ತನೆ, ಖಂಡಿತ ಅದು ಪೊಲೀಸರ ಯಾರೋ ಹಿರಿಯ ಪೊಲೀಸ್ ಅಧಿಕಾರಿಗಳು ಹೇಳಿ ಈ ರೀತಿ ಆಗೋಕ್ಕೆ ಸಾಧ್ಯ ಅಲ್ಲ. ರಾಜಕೀಯ ಒತ್ತಡಕ್ಕೆ ಮಣಿದು ಈ ರೀತಿ ಅಧಿಕಾರಿಗಳು ನಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ತನಿಖೆ ಆಗಬೇಕು. ಈ ರೀತಿ ಕೇಸ್ ಹಾಕೋದ್ರಿಂದ ನಮ್ಮ ಕೂಗನ್ನು ಹತ್ತಿಕ್ಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೇಳಿದ್ನಲ್ಲ, ಇವರು ಅಧಿಕಾರದ ದರ್ಪ ಮದ ಇವತ್ತೇನು ನೆತ್ತಿಗೇರಿದೆ, ಅದು ಇವತ್ತು ಅವ್ರಿಗೆ ಆಗಿ ಮಾಡಿಸ್ತಾ ಇದೆ.